ಪಂಚಮಸಾಲಿ 2A ಮೀಸಲಾತಿ ಸಲುವಾಗಿ ಕೂಡಲಸಂಗಮದ ಪಂಚಮಸಾಲಿ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಪತ್ರ ಚಳುವಳಿಯನ್ನು ಪ್ರಾರಂಭಿಸಿದ್ದಾರೆ. ಅದರಂತೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ಮೂಲಕ ಎಲ್ಕಲ್ ನಗರದಲ್ಲಿ ಪತ್ರ ಚಳುವಳಿಯನ್ನು ಪ್ರಾರಂಭಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪಂಚಮಸಾಲಿ ಸಮಾಜದ ಶಾಸಕ ವಿಜಯಾನಂದ ಕಾಶಪ್ಪನವರ್, ನಮ್ಮ ಸರ್ಕಾರ ಖಂಡಿತವಾಗಿಯೂ 2A ಮೀಸಲಾತಿಯನ್ನ ನೀಡುತ್ತದೆ. ಸಿಎಂ ಸಿದ್ದರಾಮಯ್ಯನವರ ಮೇಲೆ ಭರವಸೆ ಇದೆ ಎಂದರು. ಅನೇಕ ಜನ ನಾವೆಲ್ಲ ಪಾದಯಾತ್ರೆಯನ್ನು ಮಾಡಿ ಸರ್ಕಾರಕ್ಕೆ ನಮ್ಮ ಹಕ್ಕು ಒತ್ತಾಯವನ್ನು ಮಾಡಿದ್ವಿ. ಸುಮಾರು 10 ಲಕ್ಷಕ್ಕಿಂತ ಹೆಚ್ಚಿನ ಜನವನ್ನು ಬೆಂಗಳೂರು ಅರಮನೆ ಮೈದಾನದಲ್ಲಿ ನಾವು ಸೇರಿ ಏನು ಹಕ್ಕು ಒತ್ತಾಯವನ್ನು ಮಾಡಿ, ತದನಂತರ ತಮಗೆಲ್ಲ ಗೊತ್ತಿರೋ ಹಾಗೆ ಸ್ವಾತಂತ್ರ್ಯ ಉದ್ಯಾನ ಮೈದಾನದಲ್ಲಿ ಕೂಡ 25 ದಿವಸಗಳ ಕಾಲ ಏನು ಗರವಿ ಸತ್ಯಾಗ್ರಹವನ್ನು ಮಾಡಿ, ತದನಂತರ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಶರಣಾರ್ಥಿ ಒಂದು ಅಭಿನಂದನೆ ಕಾರ್ಯಕ್ರಮವನ್ನು ಕೂಡ ಮಾಡಿ, ತದನಂತರ ಲಿಂಗಾಯತ ಪಂಚಮಸಾಲಿ ಪ್ರತಿಜ್ಞಾ ಪಂಚಾಯತ್ ಪ್ರತಿಜ್ಞಾ ಅಭಿಯಾನವನ್ನು ಕೂಡ ಮಾಡಿದ್ದು. ಬಹುತೇಕ ಇದರಲ್ಲಿ ಇಡೀ ರಾಜ್ಯದ ಮೂಲೆಯೂ ಕೂಡ ಪೂಜ್ಯರ ಜೊತೆಗೆ ಇವತ್ತು ನಾನು ಎಲ್ಲ ಹಂತದಲ್ಲಿ ಇದೀನಿರುವುದರಿಂದ ಭಾಳ ಹೆಮ್ಮೆಯಿಂದ ನಾನು ಹೊಂದಿದ್ದೆ. ಯಾಕಂದರೆ ಇಷ್ಟಲಿಂಗ ಪೂಜೆ ಕೂಡ ಇಷ್ಟಲಿಂಗ ಪೂಜೆ ಪ್ರಾರಂಭ ಮಾಡಿ ನಿರಂತರವಾದ ಹೋರಾಟ. ಬಹುತೇಕ ನಾವು ಎಲ್ಲೋ ಕೆಲವಷ್ಟು ದಿನಗಳಿಂದ ಹೋರಾಟದಲ್ಲಿ ನಾವು ಭಾಗವಹಿಸಿರಲಿಲ್ಲ. ಆದರೆ ಪೂಜ್ಯರು ನಿರಂತರವಾಗಿ ಪ್ರತಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಡಿವಿಷನ್ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಅನೇಕ ಈ ಹೋರಾಟದ ಚಳವಳಿಗಳನ್ನು ಕಾರ್ಯಕ್ರಮಗಳನ್ನು ಜನರನ್ನು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮತ್ತು ನಿರಂತರವಾಗಿ ಇವತ್ತು ನಡೆಸಿಕೊಂಡು ಬಂದಿದ್ದಾರೆ. ಬಹುತೇಕ ಈ ಒಂದು ಹೋರಾಟಕ್ಕೆ ನಮಗೆಲ್ಲ ಒಂದು ದೊಡ್ಡ ಶಕ್ತಿ, ಇವತ್ತು ಒಂದು ಆತ್ಮಸ್ಥೈರ್ಯವನ್ನು ತುಂಬಿ ಆತ್ಮವಿಶ್ವಾಸವನ್ನು ಮುಗಿಸಿದಂಥವ್ರು ಯಾರಾದ್ರೂ ಅದು ನಮ್ಮ ಜಗತ್ತುಗಳು ಬಸವಜಯ ಮೃತ್ಯುಂಜಯ. ಯಾಕಂದರೆ ಬಹುತೇಕ ಅವರಿಗೆ ಮುನ್ನೆಜ್ಜೆ ಇರಲಿಲ್ಲ ಅಂದರೆ ಯಾರೂ ಕೂಡ ಇರ್ತಿರ್ಲಿಲ್ಲ. ಬಹುತೇಕ ಅದು ಒಂದು ಘಟನೆಯಲ್ಲಿ ನಾವು ನಿರ್ಧಾರವನ್ನು ತೆಗೆದುಕೊಳ್ಳಿ, ಪೂಜ್ಯರು ಅಂಬರೀಷ 4 ಜನ ಈ ಹೋರಾಟ ಮಾಡಬೇಕು ಅಂತೇಳಿ ಅದಕ್ಕೆ ಅನೇಕ ಒತ್ತಡಗಳು ಬಂದವು. ಅದು ನಿಲ್ಲಿಸೋದು ಕೂಡ ಪ್ರಯತ್ನ ಮಾಡಿದ್ವಿ. ಇನ್ನೂ ಕೂಡ ಮಾತಾಡ್ತಾರೆ ಹಂಗೆ ಜನ, ಇನ್ನೂ ಕೂಡ ನಮ್ಮವರೇ ಕೆಲವಷ್ಟು ಜನ ನಮಗೆ ಟೀಕೆ ಮಾಡ್ತಾರೆ. ನಾವು ಆ ಟೀಕೆಗೆ ಯಾವತ್ತೂ ಲಕ್ಷಿಲ್ಲ, ಟೀಕೆಗೆ ಎದುರುವುದಿಲ್ಲ, ಟೀಕೆಗೆ ಹಿಂಸೆ ಮಂದಿನವಲ್ಲ ನಾವು. ಅದರಲ್ಲಿ ಎರಡನೇ ಮಾತೇ ಇಲ್ಲ. ನಮ್ಮ ಗುರಿ ನಮ್ಮ ಸಮುದಾಯಕ್ಕೆ 2A ಮೀಸಲಾತಿ ಕೊಡಿಸ್ಬೇಕು ಮತ್ತು ಎಲ್ಲ ಲಿಂಗಾಯತ ಮಾಡ್ಕೊಂಡೇ OBC ಮೀಸಲಾತಿ, ಕೇಂದ್ರ ಸರ್ಕಾರದ OBC ಮೀಸಲಾತಿ ಕೊಡಬೇಕು ಅನ್ನೋದು ಒತ್ತಾಯ. ಬಹುತೇಕ ಇವತ್ತು ಅನೇಕ ಸಮುದಾಯಗಳು ಕೂಡ ಮೀಸಲಾತಿಯನ್ನು ಕೇಳ್ತಾ ಇದ್ದಾರೆ. ನಾವು ಎಲ್ಲ ಸಮುದಾಯ ನಂತರ ನಾವು ಜನಪ್ರತಿನಿಧಿಗಳಾಗಬೇಕು. ಖಂಡಿತವಾಗಿ ಯಾವುದೇ ಸಮುದಾಯ, ಯಾವ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಇವತ್ತು ಸಂವಿಧಾನಾತ್ಮಕವಾಗಿ, ಇವತ್ತು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಯಾವ ಸಮಾಜ ತುಳಿತಕ್ಕೊಳಗಾಗಿದೆ, ಪ್ರತಿಯೊಬ್ಬ ಸಮುದಾಯಕ್ಕೂ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅದು ಕೇಳುವಂಥ ಹಕ್ಕಿದೆ ಸಂವಿಧಾನಕ್ಕೆ. ಆ ಹಕ್ಕನ್ನು ನಾವು ಇವತ್ತು ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಆ ಹಕ್ಕನ್ನು ಯಾವ ಸಮುದಾಯಕ್ಕೆ ಕೂಡ ನ್ಯಾಯ ಕೇಳಿದ್ರೆ ಆ ಸಮುದಾಯಕ್ಕೆ ನಾವು ಖಂಡಿತವಾಗಿ, ಯಾವುದೇ ಸಮುದಾಯ ಇರ್ಬೋದು, ನಮ್ಮ ಸಮಾಜ ಅಂತ ಅನ್ನೋದಕ್ಕಷ್ಟೇ ನಾವು ಹೋರಾಟ ಮಾಡ್ತೀವಿ ಅನ್ನೋದಲ್ಲ, ಯಾವುದೇ ಸಮುದಾಯ ಕೂಡ ಅನ್ಯಾಯ ಆಗಲಿ, ಅವ್ರಿಗೆ ಮೀಸಲಾತಿ ವಿಚಾರ ಇರ್ಬೋದು, ಇನ್ನೊಂದು ವಿಚಾರ ಇರ್ಬೋದು, ಅವರಿಗೆ ನಾವು ಖಂಡಿತವಾಗಿ ಸಂಪೂರ್ಣವಾದ ನಮ್ಮ ಸಮುದಾಯದ ವತಿಯಿಂದ ಮತ್ತು ನಾವು ಕೂಡ ಸಂಪೂರ್ಣವಾಗಿ ಅವರಿಗೆ ಬೆಂಬಲವನ್ನು ಕೊಡ್ತೀವಿ. ಅವ್ರ ಜೊತೆಗೆ ನಾವು ಬೆನ್ನೆಲುಬಾಗಿ ನಿಲ್ತೀವಿ ಅನ್ನೋ ಭರವಸೆ ತುಂಬ